ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ಸೊ ಆಲ್ರೆಡಿ ತಮಿಳ್ ನಲ್ಲಿ ನೋಡಿರ್ತೀರಾ. ಸೊ ನಿಮ್ಮ ಸ್ಕಿನ್ ಕಲರ್ ಏನು ತುಂಬಾ ಬ್ಲಾಕ್ ಆಗಿ ಏನಾರ ಇದ್ದೀರಾ ಅಲ್ವಾ, ಸೊ ನಿಮ್ಮ ಬ್ಲಾಕ್ ಇರೋದನ್ನ ವೈಟ್ ಆಗ್ಲಿಕ್ಕೆ ಒಂದು ಇಂಜೆಕ್ಷನ್ ಇದೆ, ಓಕೆನಾ. ಸೊ ಆ ಇಂಜೆಕ್ಷನ್ ನೀವು ಇಂಜೆಕ್ಟ್ ಮಾಡ್ಕೊಂಡ್ರಿ ಅಥವಾ ಅಂದ್ರೆ ಆ ಇಂಜೆಕ್ಷನ್ ನೀವು ತಗೊಂಡ್ರಿ ಅಂತ ಹೇಳಿದ್ರೆ, ಸೊ ನೀವೇನ್ ಬ್ಲಾಕ್ ಇದೀರಾ ಅಂದ್ರೆ ನೀವು ಹುಟ್ಟಾಗಿನ ಏನಾದ್ರು ಬ್ಲಾಕ್ ಆಗಿರೋ ಇದ್ದೀರಾ ಅಥವಾ ನೀವು ಸ್ವಲ್ಪ ಚೆನ್ನಾಗಿ ಕಲರ್ ಇದು ಇವಾಗ ಏನಾದ್ರು ತುಂಬಾ ಬ್ಲಾಕ್ ಆಗಿದ್ರೆ ನಿಮ್ಮ ಕಲರ್ಸ್ ನಿಮ್ಮ ಶೇಡ್ಸ್ ಎಲ್ಲದು ಕೂಡ ಅಂದ್ರೆ ನಿಮ್ಮ ಸ್ಕಿನ್ ಶೇಡ್ಸ್ ಎಲ್ಲದು ಕೂಡ ಡ್ಯಾಮೇಜಸ್ ಆಗಿದೆ ಅಂತ ಹೇಳಿದ್ರೆ, ಸೊ ನೀವು ಈ ಇಂಜೆಕ್ಷನ್ ನೀವು ತಗೋಬಹುದು. ಸೊ ತಗೊಂಡಾಗ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ರೇಡಿಯಂಟ್ ಆಗಿ ಸೊ ವೈಟ್ ಆಗ್ತೀರಾ ಅಂತಾನೆ ಹೇಳ್ಬೋದು, ಓಕೆನಾ. ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಬೆಳ್ಳಗಾಗ್ತೀರಾ, ಓಕೆನಾ. ಸೊ ಆ ಒಂದು ಇಂಜೆಕ್ಷನ್ ಯಾವ್ದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಅಂಡ್ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನು ಕೂಡ ಹೇಳ್ಬೋದು. ಸೊ ಈ ಇಂಜೆಕ್ಷನ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತಾನು ಕೂಡ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ. ನಾವು ತಗೋಬೇಕು ಅಂತ ಅನ್ಕೊಂಡಿದೀವಿ. ಸೊ ಬಟ್ ನಮ್ಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ ಇನ್ಫಾರ್ಮೇಶನ್ ಇಲ್ಲ. ಸೊ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದ್ರಿ. ಸೊ ಈ ಬಗ್ಗೆ ಡಾಕ್ಟರ್ ಅಂತ ಕೇಳಿದಾಗ ಸೊ ಒಂದಷ್ಟು ಇನ್ಫಾರ್ಮೇಶನ್ ನಂಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನ ನಿಮ್ ಜೊತೆ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಓಕೆನಾ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಕೂಡ ತುಂಬಾ ಆಸೆ ಇದೆ ಅಲ್ವಾ, ನಾವು ಕೂಡ ಎಲ್ಲರಾಗೆ ತುಂಬಾ ವೈಟ್ ಆಗಿ ಕಾಣ್ಬೇಕು, ನಮ್ಮ ಸ್ಕಿನ್ ಅಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು. ಈಗ ಸೆಲೆಬ್ರಿಟೀಸ್ ಗಳೆಲ್ಲ ನೋಡಿರ್ತೀರಲ್ವಾ, ಸೊ ಅವ್ರ ಸ್ಕಿನ್ ಅಲ್ಲಿ ಒಂದು ಕೂಡ ಮಾರ್ಕ್ಸ್ ಇರೋದಿಲ್ಲ ಅಥವಾ ಪಿಂಪಲ್ಸ್ ಏನಿರೋದಿಲ್ಲ, ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಮತ್ತೆ ಯಂಗ್ ಆಗಿ ಕಾಣ್ತಾರೆ. ಅವ್ರಿಗೆ ಏಜ್ ತುಂಬಾ ಜಾಸ್ತಿ ಇದ್ರು ಕೂಡ ನೋಡ್ಲಿಕ್ಕೆ ತುಂಬಾ ಯಂಗ್ ಆಗಿ ಕಾಣ್ತಾ ಇರ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಈ ಒಂದು ಇಂಜೆಕ್ಷನ್ ತಗೊಂಡಿರ್ತಾರೆ, ಓಕೆನಾ. ಸೊ ಯಾವ್ದು ಇಂಜೆಕ್ಷನ್ ಅಂತ ಹೇಳಿದ್ರೆ ಗ್ಲುಟಾಥಿಯನ್ ಇಂಜೆಕ್ಷನ್ ಅಂತ ಹೇಳಿ. ಗ್ಲುಟಾಥಿಯನ್ ಅಂತ ಹೇಳಿದ್ರೆ ಸೊ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ನಮ್ಮ ಬಾಡಿನಲ್ಲಿ ಗ್ಲುಟಾಥಿಯನ್ ಲೆವೆಲ್ ಏನಾದ್ರು ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ, ಸೊ ನಾವು ಅದನ್ನ ಕ್ರೀಮ್ ಮೂಲಕ ಆದ್ರೂ ಕೂಡ ಸರಿ ಮಾಡ್ಕೋಬಹುದು ಅಥವಾ ಇಂಜೆಕ್ಷನ್ ಮೂಲಕ ಅಥವಾ ಓರಲ್ ಸಪ್ಲಿಮೆಂಟ್ಸ್ ಗಳ ಮೂಲಕನೂ ಕೂಡ ಅದನ್ನ ತಗೋಬಹುದು, ಓಕೆನಾ. ಸೊ ಅವಾಗ ಗ್ಲುಟಾಥಿಯನ್ ಲೆವೆಲ್ ಇನ್ಕ್ರೀಸ್ ಆಗತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಬಟ್ ಇದು ಪರ್ಮನೆಂಟ್ ಅಂತ ಹೇಳಿದ್ರೆ ಸೊ ಪರ್ಮನೆಂಟ್ ಅಲ್ಲ. ಅಂದ್ರೆ ಯಾವ್ದು ನೀವೇನಾದ್ರು ಕ್ರೀಮ್ಸ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ಏನಾದ್ರು ಸಪ್ಲಿಮೆಂಟ್ಸ್ ತಗೋತೀರಾ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಪರ್ಮನೆಂಟ್ ಆಗಿ ಸಿಗ್ಬೇಕು ಅಂತ ಹೇಳಿದ್ರೆ ಈ ಇಂಜೆಕ್ಷನ್ ನೀವು ತಗೋಬಹುದು. ಸೊ ಗ್ಲುಟಾಥಿಯನ್ ಅನ್ನೋದು ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಕಲರ್ ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ರ್ಯಾಡಿಕಲ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು, ತುಂಬಾ ಏಜಿಂಗ್ ಸೈನ್ಸ್ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಇತ್ತು, ಹೈಪರ್ ಪಿಗ್ಮೆಂಟೇಷನ್ ಇತ್ತು ಅಥವಾ ಟ್ಯಾನ್ ಆಗಿತ್ತು, ಸ್ಪಾಟ್ಸ್ ಇತ್ತು, ನಿಮ್ಮ ಸ್ಕಿನ್ ಹೆಲ್ತ್ ಫುಲ್ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಗ್ಲುಟಾಥಿಯನ್ ಇಂದ ಅದು ಎಲ್ಲದೂ ಕೂಡ ರಿಕವರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೆಲೆಬ್ರಿಟೀಸ್ ಗಳನ್ನ ನೋಡಿರ್ತೀರಾ, ಒಂದೆರಡು ಮೂವಿ ಮಾಡಿದಾಗ ಅವ್ರ ಸ್ಕಿನ್ ಕಲರ್ ಅಷ್ಟೊಂದೇನು ತುಂಬಾ ಚೆನ್ನಾಗಿರೋದಿಲ್ಲ. ಸೊ ನೆಕ್ಸ್ಟ್ ಅವರು ಈ ಒಂದು ಇಂಜೆಕ್ಷನ್ ತಗೊಂಡಾದ್ಮೇಲೆ ಅವ್ರ ಸ್ಕಿನ್ ಎಷ್ಟು ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ಒಂದು ಡಿಫ್ರೆನ್ಸ್ ನೀವು ನೋಡಬಹುದು. ನಾನು ಇಲ್ಲಿ ನಿಮ್ಗೆ ಪಿಕ್ಚರ್ ಕೂಡ ಆಡ್ ಮಾಡ್ತಿದ್ದೀನಿ ನೋಡಿ. ಸೊ ಸಾಕಷ್ಟು ಬಾಲಿವುಡ್ ಆಕ್ಟರ್ಸ್ ಆಗಿರ್ಬೋದು ಅಥವಾ ಕನ್ನಡದಲ್ಲಿ ಕೂಡ ಆಗಿರ್ಬೋದು ತುಂಬಾ ಜನ ಕೂಡ ತಗೊಂಡಿದ್ದಾರೆ. ಕೆಲವೊಬ್ರು ಹೇಳ್ಕೊಂಡಿದ್ದಾರೆ, ಕೆಲವೊಬ್ರು ಹೇಳ್ಕೊಂಡಿರೋದಿಲ್ಲ, ಓಕೆನಾ. ಕಾಮನ್ ಪೀಪಲ್ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ನಾವು ತಗೋಬೇಕು ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ರೆ, ಯಾಕಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಕಮೆಂಟ್ ಮಾಡಿದ್ರು ನಾವ್ ಈ ಒಂದು ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿ, ಓಕೆನಾ. ಸೊ ಹಾಗಾದ್ರೆ ಈ ಇಂಜೆಕ್ಷನ್ ತಗೊಳ್ಳೋದ್ರಿಂದ ಪರ್ಮನೆಂಟ್ ಆಗಿ ನಿಮ್ಗೆ ರಿಸಲ್ಟ್ ಸಿಗುತ್ತಾ, ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ಎಲ್ಲಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಮೊದಲನೇದಾಗಿ ಈ ಒಂದು ಗ್ಲುಟಾಥಿಯನ್ ಕೊಡುವಂತ ಇಂಜೆಕ್ಷನ್ ಜಸ್ಟ್ ನಿಮ್ಗೆ ಒಂದೇ ಇಂಜೆಕ್ಷನ್ ಕೊಡೋದಿಲ್ಲ, ಓಕೆನಾ. ಇದೊಂದು ಸೆಷನ್ ರೂಪದಲ್ಲಿ ನಿಮ್ಗೆ ನಡೆಸ್ತಾರೆ, ಸರಿನಾ. ಹೇಗೆ ಅಂತ ಹೇಳಿದ್ರೆ 600 ಮಿಲಿಗ್ರಾಮ್ ಇಂದ 1200 ಮಿಲಿಗ್ರಾಮ್ ವರೆಗೂ ಒಂದು ಇಂಜೆಕ್ಷನ್ ಪ್ರೊವೈಡ್ ಮಾಡ್ತಾರೆ, ಓಕೆನಾ. ಸೊ ಪ್ರೊವೈಡ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಡಾಕ್ಟರ್ ಕನ್ಸಲ್ಟ್ ನೀವು ಏನ್ ಮಾಡಿರ್ತೀರಲ್ವಾ, ನಿಮ್ಮ ಸ್ಕಿನ್ ಹೆಲ್ತ್ ನ ನಿಮ್ಮ ಬಾಡಿ ಹೆಲ್ತ್ ನ ಅವರು ಎಕ್ಸಾಮೈನ್ ಮಾಡ್ತಾರೆ. ಅಂದ್ರೆ ಲೈಕ್ ನಿಮ್ಗೆ ಬ್ಲಡ್ ಟೆಸ್ಟ್ ನ ಮಾಡ್ತಾರೆ. ಸೊ ಅದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ, ಸೊ ನಿಮಗೆ ಕೊಡ್ಬೋದು ಅಂತ ಹೇಳಿದ್ರೆ ಮಾತ್ರ ನಿಮ್ಗೆ ಕೊಡ್ತಾರೆ. ಅದರ್ವೈಸ್ ಈಗ ನೀವು ಹೋದ ತಕ್ಷಣ ನಮ್ಗೆ ಇಂಜೆಕ್ಷನ್ ಬೇಕು ಕೊಡಿ ಅಂತ ಹೇಳಿದ್ರೆ ಯಾವ ಡಾಕ್ಟರ್ ಕೂಡ ಕೊಡೋದಿಲ್ಲ, ಓಕೆನಾ. ಅದೆಲ್ಲ ನಿಮ್ಗೆ ಟೆಸ್ಟ್ ಎಲ್ಲ ಮಾಡಿದಾಗ ಏನು ಇಲ್ಲ, ಎಲ್ಲ ಪಾಸಿಟಿವ್ ಆಗಿದೆ. ಸೊ ನೀವು ತುಂಬಾ ಬಾಡಿ ಹೆಲ್ತ್ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದೀರಾ, ನಿಮ್ಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ನಿಮ್ಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ನಿಮಗೆ ಅಂದ್ರೆ ಫಸ್ಟ್ ಹೇಳಿದ್ರೆ ನಿಮ್ಗೆ 600 ಮಿಲಿಗ್ರಾಮ್ ಇಂದ 1200 ಮಿಲಿಗ್ರಾಮ್ಸ್ ಅಲ್ಲಿ ನಿಮ್ಗೆ ಕೊಡ್ತಾರೆ. ನಿಮ್ಮ ಬಾಡಿ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಸೊ ಎಲ್ರಿಗೂ ಕೂಡ 600 ಕೊಡಬೇಕು, 1200 ಕೊಡ್ತಾರೆ ಅಂತ ಹೇಳಿ ಬರೋದಿಲ್ಲ. ಸೊ ಅದು ಡಿಪೆಂಡ್ ಆಗಿರುತ್ತೆ. ಅಂಡ್ ಈ ಇಂಜೆಕ್ಷನ್ ಕೊಡೋ ಒಂದು ಪ್ರೊಸೀಜರ್ ಏನಿದೆ ಅಲ್ವಾ, ಸೊ ಅದನ್ನ ಆ ಸೆಷನ್ ರೂಪದಲ್ಲಿ ನಿಮ್ಗೆ ಕೊಡ್ತಾರೆ, ಓಕೆನಾ. ಸೊ ಈಗ ವೀಕ್ಲಿ ನಿಮಗೆ ಈಗ ಫಸ್ಟ್ ವೀಕ್ ಅಲ್ಲಿ ನಿಮಗೆ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಕೊಡ್ತಾರೆ. ಅಂಡ್ ಸೆಕೆಂಡ್ ವೀಕ್ ಅಲ್ಲಿ ಬಂದು 3 ಟೈಮ್ಸ್ ಇನ್ ವೀಕ್ ಅಲ್ಲಿ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಬಂದು ಟ್ವೈಸ್ ಎ ವೀಕ್ ಇರುತ್ತೆ ಅಥವಾ 15 ಡೇಸ್ ಅಲ್ಲಿ ಇರುತ್ತೆ, ಮಂತ್ಲಿ ಒನ್ಸ್ ಅಂತ ಇರುತ್ತೆ. ಸೊ ಹೀಗೆ ಅವರು ಸೆಷನ್ ಮಾಡ್ಕೊಂತಾರೆ, ಓಕೆನಾ. ಸೊ ಇದು ಎಲ್ರಿಗೂ ಒಂದೇ ರೀತಿ ಸೆಷನ್ ಇರೋದಿಲ್ಲ. ಕೆಲವರಿಗೆ ಇದು 3 to 4 ಮಂತ್ಸ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ, ಕೆಲವೊಬ್ಬರಿಗೆ ಒಂದ್ ವರ್ಷವರೆಗೂ ತಗೊಳತ್ತೆ ಅಂತಾನೆ ಹೇಳ್ಬೋದು. ಎಲ್ಲ ಬಾಡಿ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಟೋಟಲ್ ಆಗಿ ಅಂದ್ರೆ ಆ ಸೆಷನ್ ಮುಗಿಯೋಷ್ಟರಲ್ಲಿ ನಿಮಗೆ 30,000 ಮಿಲಿಗ್ರಾಮ್ಸ್ ಟು 40,000 ಮಿಲಿಗ್ರಾಮ್ ಡೋಸ್ ನಿಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿರ್ತಾರೆ, ಓಕೆನಾ. ಅಂದ್ರೆ ಇಂಜೆಕ್ಷನ್ ಮೂಲಕ ನಿಮಗೆ ಇಂಜೆಕ್ಟ್ ಮಾಡಿರ್ತಾರೆ. ಸೊ ಡೈರೆಕ್ಟ್ ಆಗಿ ಇಂಜೆಕ್ಷನ್ ನಿಮ್ಗೆ ಕೊಡೋದಿಲ್ಲ. ಕೆಲವರು ಡಾಕ್ಟರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡ್ರಿಪ್ಸ್ ಮೂಲಕ ನಿಮ್ಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಬರೀ ಈ ಒಂದು ಇಂಜೆಕ್ಷನ್ ಗ್ಲುಟಾಥಿಯನ್ ಒಂದೇ ಇರೋದಿಲ್ಲ, ವಿಟಮಿನ್ ಸಿ ಇರುತ್ತೆ ಅಂಡ್ ಬೇರೆ ಆಂಟಿ ಆಕ್ಸಿಡೆಂಟ್ ಗಳು ಕೂಡ ಇರುತ್ತೆ.
ಸೊ ಅದೆಲ್ಲದೂ ಕೂಡ ನಿಮಗೆ ಡ್ರಿಪ್ಸ್ ಮೂಲಕ ಕೊಡ್ತಾರೆ. ಕೆಲವೊಬ್ರು ಡಾಕ್ಟರ್ ನಿಮ್ಗೆ ನಾರ್ಮಲ್ ಆಗಿನೇ ಇಂಜೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇಂಜೆಕ್ಟ್ ಮಾಡಿಲ್ಲ ಫಸ್ಟ್ ನಿಮ್ಗೆ ನಿಮ್ಮ ಬಾಡಿ ಹೆಲ್ತ್ ಎಲ್ಲ ನೋಡಿ ಚೆಕ್ ಮಾಡಿದಾಗ ನೀವು ಫುಲ್ ಫಿಟ್ ಆಗಿದ್ರೆ ನಿಮ್ಗೆ ಕೊಡ್ಬೋದು ಅಂತ ಹೇಳಿ ಡಾಕ್ಟರ್ ಡಿಸೈಡ್ ಮಾಡಿದಾರೆ ಅಂತ ಹೇಳಿದ್ರೆ, ಸೊ ಫಸ್ಟ್ ನಿಮ್ಗೆ ಇಂಜೆಕ್ಟ್ ಮಾಡ್ತಾರಲ್ಲ ಇಂಜೆಕ್ಷನ್, ಸೊ ಅದು ನಿಮಗೆ 1 hour to 45 minutes ವರೆಗೂ ಕೂಡ ಟೈಮ್ ತಗೊಳುತ್ತೆ. ಸೊ ಅಷ್ಟು ನಿಮ್ಗೆ ಅಂದ್ರೆ ಆ ಪ್ರೊಸೀಜರ್ ಅಲ್ಲಿ ನಿಮ್ಗೆ ಕೊಡ್ತಾರೆ. ಸೊ ಅದಾದ್ಮೇಲೆ ನಿಮ್ಗೆ 1 hour ವರೆಗೂ ಕೂಡ ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ. ಓಕೆನಾ. ಸೊ ಅಬ್ಸರ್ವೇಷನ್ ಇಟ್ಟಾಗ ನಿಮ್ಗೆ ಯಾವ್ದೇ ರೀತಿ ಇಚ್ಚಿಂಗು ಅಥವಾ ಇರಿಟೇಷನ್ ಆಗುವಂತದ್ದು, ಸೈಡ್ ಎಫೆಕ್ಟ್ ಏನಾಗುವಂತದ್ದು ಅಥವಾ ನಿಮ್ಮ ಬಾಡಿ ಹೆಲ್ತ್ ಮೇಲೆ ಏನಾದ್ರು ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತೋ ಅಂತ ಹೇಳಿ ಅಬ್ಸರ್ವೇಷನ್ ಮಾಡ್ತಾರೆ. ಏನು ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಸೊ ನೀವು ಫಸ್ಟ್ ಇಂಜೆಕ್ಷನ್ ಆದ ತಕ್ಷಣ ನಿಮ್ಗೆ ಮನೆಗೆ ಕಳಿಸ್ತಾರೆ. ಓಕೆನಾ. ಅಂಡ್ ಈ ಒಂದು ಪ್ರೊಸೀಜರ್ ಏನ್ ಮಾಡ್ತಾರಲ್ವಾ, ನಾರ್ಮಲ್ ಆಗಿ ಸ್ಕಿನ್ ಡಾಕ್ಟರ್ ಅಂದ್ರೆ ಸ್ಕಿನ್ ಕ್ಲಿನಿಕ್ ಏನ್ ನಾರ್ಮಲ್ ಆಗಿರತ್ತಲ್ವಾ ಆ ಒಂದು ಕ್ಲಿನಿಕ್ ಅಲ್ಲಿ ಮಾಡೋದಿಲ್ಲ. ತುಂಬಾ ಸ್ಪೆಷಲೈಸ್ಡ್ ಇರುವಂತ ತುಂಬಾ ಎಕ್ಸ್ಪರ್ಟ್ ಇರುವಂತ ಡರ್ಮಟಾಲಜಿಸ್ಟ್ ನ ನೀವು ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಆ ಒಂದು ಅಂದ್ರೆ ನೀವು ತಗೊಳ್ಳೋಂತ ಇವೇನ್ ಇಂಜೆಕ್ಷನ್ ತಗೊಂತಿರಲ್ಲ, ಸೊ ಅದು ICU ರೂಮ್ ಅಲ್ಲಿ ನೀವು ತಗೋಬೇಕಾಗತ್ತೆ. ಸೊ ನಾರ್ಮಲ್ ಆಗಿ ಅದೊಂದು ಕ್ಲಿನಿಕ್ ಅಲ್ಲಿ ಹೋಗಿ ಈಗ ಜ್ವರ ಬಂದಿದೆ ಅಂತ ಹೇಳಿ ಕ್ಲಿನಿಕ್ ಹೋಗ್ಬಿಟ್ಟು ನಾವೇನ್ ಇಂಜೆಕ್ಷನ್ ಮಾಡ್ಕೊಂಡ್ ಬರ್ತೀವಲ್ವಾ, ಸೊ ಆ ರೀತಿನಲ್ಲಿ ಇರೋದಿಲ್ಲ. ಇದು ICU ಅಲ್ಲಿ ನಡೆಯುವಂತ ಒಂದು ಪ್ರೊಸೀಜರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಸುಮ್ನೆ ಅಂದ್ರೆ ಡಾಕ್ಟರ್ ನೀವು ಏನಾದ್ರು ಹೋಗ್ತಿದ್ರೆ ಆಲ್ರೆಡಿ ಏನಾದ್ರು ಟ್ರೀಟ್ಮೆಂಟ್ ತಗೊಂತಿದ್ರ ಅಂತ ಹೇಳಿದ್ರೆ ಸೊ ನೀಟಾಗಿ ಇದನ್ನ ನೀಟಾಗಿ ತಿಳ್ಕೊಂಡು ಹೋಗಿ ICU ಅಲ್ಲಿ ನಡೆಯುವಂತ ಒಂದು ಟ್ರೀಟ್ಮೆಂಟ್ ಆಗಿರುತ್ತೆ ಇದು. ಸೊ ಫಸ್ಟ್ ಟೈಮ್ ತಗೊಂಡಾಗ ನಿಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ 1 day ಬ್ರೇಕ್ ಕೊಟ್ಟು ನೆಕ್ಸ್ಟ್ ಡೇ ನಿಮ್ಗೆ ಕರೀತಾರೆ. ಓಕೆನಾ. ಸೊ ನಿಮ್ಗೆ ಈಗ ಸೆಷನ್ ಮೂಲಕ ನಿಮ್ಗೆ ಕೊಡ್ತಾರೆ. ಸೊ 3 to 4 months ವರೆಗೂ ಕೂಡ ನಿಮ್ಗೆ ಈ ರೀತಿ ಪ್ರೊಸೀಜರ್ ಎಲ್ಲ ಇರತ್ತೆ, ನಾರ್ಮಲ್ ಆಗಿ ಇರತ್ತೆ. ಸೊ 3 to 4 months ನಿಮ್ಗೆ ಒಂದ್ ಸ್ವಲ್ಪ ಒಂದು ಸೆಷನ್ ನಿಮ್ಗೆ ಕಂಪ್ಲೀಟ್ ಆದ್ಮೇಲೆ ಅದನ್ನ ಬ್ರೇಕ್ ಕೊಡ್ತಾರೆ. ಓಕೆನಾ. ಸೊ ಬ್ರೇಕ್ ಕೊಟ್ಟು ನೆಕ್ಸ್ಟ್ ಮತ್ತೆ ಸೆಷನ್ ಅವರು ಕಂಟಿನ್ಯೂ ಮಾಡ್ತಾರೆ. ಓಕೆನಾ. ಅಂದ್ರೆ ಎಲ್ಲ ಏನು 30 to 40,000 milligram ಡೋಸ್ ನಿಮಗೆ ಒಂದೇ 3 to 4 months ಒಳಗಡೆ ನಿಮ್ಗೆ ಕೊಡೋದಿಲ್ಲ. ನಾನು ಆಗ್ಲೇ ಹೇಳಿದೆ ಕೆಲವರು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ 3 to 4 months ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ 3 to 4 months ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಏನು ಕೊಡೋದಿಲ್ಲ, ಬ್ರೇಕ್ ಕೊಡ್ತಾರೆ ಅದರಲ್ಲಿ. ಓಕೆ. ಈಗ 2 months ಅಲ್ಲಿ ನಿಮ್ಗೆ ಒಂದು ಬ್ರೇಕ್ ಕೊಡ್ತಾರೆ ಅಥವಾ 1.5 months ಅಲ್ಲಿ ನಿಮ್ಗೆ ಒಂದು ಬ್ರೇಕ್ ಕೊಡ್ತಾರೆ. ಸೊ ಬ್ರೇಕ್ ಕೊಟ್ಟು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅಗೇನ್ ನಿಮಗೆ ಬರ್ಲಿಕ್ಕೆ ಹೇಳ್ತಾರೆ. ನೀವು ಅವಾಗ ಮತ್ತೆ ಕನ್ಸಲ್ಟ್ ಮಾಡ್ಬೇಕಾಗತ್ತೆ ಅಂಡ್ ಅಗೇನ್ ನಿಮಗೆ ಸೆಷನ್ ಅವರು ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಸೊ ಈ ರೀತಿನಲ್ಲಿ ಇರುತ್ತೆ. ಫುಲ್ ನಿಮಗೆ ಕಂಟಿನ್ಯೂಸ್ ಆಗಿ ಏನು ಕೊಡ್ತಾ ಹೋಗೋದಿಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಕೆಲವರಿಗೆ 1 year ಆಗ್ಬೋದು ಅಥವಾ 3 to 4 months ನಿಮ್ಗೆ ಕಂಪ್ಲೀಟ್ ಆಗ್ಬೋದು. ಸೊ ಏನ್ ಬ್ರೇಕ್ ಕೊಡ್ತಾರಲ್ಲ ಆ ಟೈಮ್ ಅಲ್ಲಿ ನಿಮಗೆ ಬ್ಲಡ್ ಟೆಸ್ಟ್ ನ ಮತ್ತೆ ಇನ್ನೊಂದ್ಸಲ ಟೆಸ್ಟ್ ಮಾಡಿಸ್ತಾರೆ. ಓಕೆನಾ. ಸೊ ಏನಾದ್ರು ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ ಇಂಜೆಕ್ಷನ್ ಕೊಡೋದ್ರಿಂದ ಅಂತ ಹೇಳಿ ಅಗೇನ್ ಟೆಸ್ಟ್ ಮಾಡ್ತಾರೆ. ಸೊ ಏನಾದ್ರು ಪ್ರಾಬ್ಲಮ್ ಸಿಕ್ತು ಅಂತ ಹೇಳಿದ್ರೆ ಸೊ ಡಾಕ್ಟರ್ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಕಂಟಿನ್ಯೂ ಮಾಡ್ಬೇಕು ಬೇಡ ಅಂತ ಹೇಳಿ ಅದು ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಸೊ ಅಗೇನ್ ಅದನ್ನ ನಿಮಗೆ ಕಂಪ್ಲೀಟ್ ಮಾಡೋವರೆಗೂ ಕೂಡ ಸೆಷನ್ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಹೀಗೆ ಪ್ರೊಸೀಜರ್ ಎಲ್ಲ ನಡೆಯುತ್ತೆ. ಇದು ICU ನಲ್ಲಿ ನಡೆಯುವಂತದ್ದು, ತುಂಬಾ ಸ್ಪೆಷಲೈಸ್ಡ್ ಅಂತ ಡಾಕ್ಟರ್ ಮಾಡುವಂತದ್ದು. ಓಕೆನಾ. ಸೊ ನಾರ್ಮಲ್ ಅದೊಂದು ಕ್ಲಿನಿಕ್ ಅಲ್ಲಿ ಯಾರು ಕೂಡ ಮಾಡೋದಿಲ್ಲ. ಅಂಡ್ ಮೋರ್ ಓವರ್ ಡಾಕ್ಟರೇ ನಿಮಗೆ ಈ ಒಂದು ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಡಾಕ್ಟರ್ ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಈ ಒಂದು ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿ ಪೇಷಂಟೇ ಡಾಕ್ಟರ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತದ್ದಾಗಿರುತ್ತೆ. ಓಕೆನಾ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಮಾತ್ರ ಡಾಕ್ಟರ್ ಇದನ್ನ ಕೊಡ್ಬೇಕೋ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಅದರ್ವೈಸ್ ಯಾವ್ದೇ ಡಾಕ್ಟರ್ ಆದ್ರೂ ಕೂಡ ನೀವು ಈ ಒಂದು ಇಂಜೆಕ್ಷನ್ ತಗೊಂಡು ನೀವು ಬೆಳಗಾಗ್ತೀರಾ ಅಂತ ಹೇಳಿ ಯಾವ್ದೇ ಡಾಕ್ಟರ್ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಇಂಜೆಕ್ಷನ್ ತಗೊಳ್ಳೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಸೈಡ್ ಎಫೆಕ್ಟ್ ಆಗುತ್ತೆ. ಓಕೆನಾ. ಸೊ ಎಲ್ರಿಗೂ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಬರೋದಿಲ್ಲ. ಸೊ ಜನರಲ್ ಆಗಿ ಸೈಡ್ ಎಫೆಕ್ಟ್ ಆಗುತ್ತೆ. ಕೆಲವರಿಗೆ ಇಚ್ಚಿಂಗ್, ಬರ್ನಿಂಗ್ ಆಗ್ಬೋದು ಅಥವಾ ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು ಅಥವಾ ನಿಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು, ಲಿವರ್ ಪ್ರಾಬ್ಲಮ್ಸ್ ಬರೋದು, ಹೀಗೆ ಏನಾದ್ರು ಸಮ್ ನಿಮ್ಗೆ ಬಾಡಿ ಪಾರ್ಟ್ಸ್ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಆಗ್ಬೋದು. ಓಕೆನಾ. ಸೊ ಎಲ್ರಿಗೂ ಅಂತ ಹೇಳಕ್ ಬರೋದಿಲ್ಲ, ಡಿಪೆಂಡ್ ಆಗಿರತ್ತೆ ಇದನ್ನು ಕೂಡ ಅಷ್ಟೇ. ನೆಕ್ಸ್ಟ್ ಬಂದು ಈ ಇಂಜೆಕ್ಷನ್ ತಗೊಳ್ಳೋದ್ರಿಂದ ಪರ್ಮನೆಂಟ್ ಆಗಿ ನಮ್ಮ ಸ್ಕಿನ್ ಕಲರ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣುತ್ತಾ ಅಂತ ಹೇಳಿದ್ರೆ ಸೊ ಎಲ್ರಿಗೂ ಒಂದೇ ರೀತಿಲಿ ರಿಸಲ್ಟ್ ಸಿಗೋದಿಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಮತ್ತೆ ಒಂದೇ ಇಂಜೆಕ್ಷನ್ ಇಂದ ಈಗ 1 time ತಗೊಂಡ್ರಿ ಅಂತ ಹೇಳಿ ತಗೊಂಡಾಗ ಸೊ ರಿಸಲ್ಟ್ ಸಿಗ್ತಿಲ್ಲ ಅಂತ ಹೇಳಿ ನೀವು ಸ್ಕಿಪ್ ಮಾಡೋದಾಗಿರ್ಬೋದು ಅಥವಾ ಒಂದ್ 2 session ಮುಗಿದ ತಕ್ಷಣ ನೀವು ಸ್ಕಿಪ್ ಮಾಡೋದು. ಸೊ ಆ ರೀತಿ ಮಾಡೋ ಹಾಗಿಲ್ಲ. ಒನ್ಸ್ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಫುಲ್ ಸೆಷನ್ ಕಂಪ್ಲೀಟ್ ಆಗೋದು ಕೂಡ ಡಾಕ್ಟರ್ ಏನ್ ಗೈಡೆನ್ಸ್ ನಿಮ್ಗೆ ಹೇಳಿರ್ತಾರೆ ಸೊ ಅದನ್ನು ನೀವು ಮಾಡ್ಲೇಬೇಕು. ಸೊ ನೀವು ಅರ್ಥಕ್ಕೆ ನೀವೇ ಓನಾಗ ಸ್ಟಾಪ್ ಮಾಡಿದ್ರಿ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಆಗೋದಂತೂ ಪಕ್ಕ ನಿಮ್ಮ ಹೆಲ್ತ್ಗೆ ಅಂತಾನೆ ಹೇಳ್ಬೋದು. ಅದರಿಂದ ನಿಮ್ಗೆ ಏನ್ ಬೇಕಾದ್ರೂ ಆಗ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಹಾಗಾಗಿ ನೀವು ನೋಡ್ಕೊಂಡು ಒಂದು ಇಂಜೆಕ್ಷನ್ ತಗೋಬೇಕೋ ಇಲ್ಲೋ ಅಂತ ಹೇಳಿ ಡಿಸೈಡ್ ಮಾಡಿ. ಅಂಡ್ ಆಲ್ಸೋ ತುಂಬಾ ಜನ ನಿಮ್ಗೆ ಮಿಸ್ಗೈಡೆನ್ಸ್ ಕೂಡ ಮಾಡ್ತಿರ್ತಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಇಂಜೆಕ್ಷನ್ ಸಿಗ್ತಾ ಇದೆ, ನೀವು ಮನೇಲೆ ಓನಾಗಿ ತಗೋಬಹುದು, ಆರಾಮಾಗಿ ಈಸಿಯಾಗಿ ತಗೋಬಹುದು, ಇದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ ತುಂಬಾ ನಿಮ್ಗೆ ಮಿಸ್ಗೈಡ್ ಮಾಡುವಂತ ಸಾಕಷ್ಟು ಸೈಟ್ಸ್ ಗಳು ನಿಮ್ಗೆ ಸಿಗತ್ತೆ. ಸೊ ದಯವಿಟ್ಟು ಯಾರು ಮನೆಯಲ್ಲಿ ಟ್ರೈ ಮಾಡಿ ಹೋಗ್ಬೇಡಿ. ಇದು ತುಂಬಾ ಪ್ರೊಸೀಜರ್ ನ ತುಂಬಾ ಸೇಫ್ಟಿ ಆಗಿ ಮಾಡುವಂತ ಒಂದು ಟ್ರೀಟ್ಮೆಂಟ್ ಆಗಿರುತ್ತೆ. ಓಕೆನಾ. ಸೊ ಯಾರೆಲ್ಲ ಓನಾಗಿ ತಗೋಬೇಕು ಅಂತ ಅನ್ಕೊಂಡಿದ್ರ ಅಂತ ಹೇಳಿದ್ರೆ ದಯವಿಟ್ಟು ತಗೊಳ್ಳಿಕ್ ಹೋಗ್ಬೇಡಿ. ನಿಮ್ಮ ಬಾಡಿ ಹೆಲ್ತ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ಏನ್ ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ನೀವು ಓನಾಗಿ ಒಂದು ಚೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ರಿಸಲ್ಟ್ ಬಗ್ಗೆ ಮಾತಾಡ್ತಿದ್ದೆ. ಸೊ ರಿಸಲ್ಟ್ ಏನು ಅಂತ ಹೇಳಿದ್ರೆ 1 person ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಫುಲ್ ಸೆಷನ್ ನೀವು ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗತ್ತೆ. ಸೊ ಫುಲ್ ಶೇಡ್ಸ್ ನಮ್ಮ ಸ್ಕಿನ್ ಫುಲ್ ಶೇಡ್ಸ್ ಫುಲ್ ವೈಟ್ ಆಗತ್ತ ಅಂತ ಹೇಳಿದ್ರೆ ಸೊ ಕೆಲವರಿಗೆ ಫುಲ್ ಶೇಡ್ಸ್ 4 ಶೇಡ್ಸ್ ಇರುತ್ತೆ ಅಲ್ವಾ,
ಫುಲ್ ಶೇಡ್ಸ್ ಕೂಡ ವೈಟ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ 2 ಶೇಡ್ಸ್ ಅಲ್ಲಿ ರಿಸಲ್ಟ್ ಸಿಗುತ್ತೆ, ಕೆಲವರಿಗೆ 3 ಶೇಡ್ಸ್ ಅಲ್ಲಿ ಸಿಗುತ್ತೆ, ಡಿಪೆಂಡ್ ಆಗಿರುತ್ತೆ. ಬಟ್ ಎಲ್ಲರೂ ಕೂಡ ಫುಲ್ ಶೇಡ್ಸ್ ಅಂದ್ರೆ ಈಗ ಏನ್ ಬ್ಲಾಕ್ ಇದೀರಾ ತುಂಬಾ ವೈಟ್ ಆಗ್ತೀರಾ ಅಂತ ಹೇಳಿ ಬರೋದಿಲ್ಲ. ಸ್ವಲ್ಪ ಗ್ಲೋಯಿಂಗ್ ಒಂದು ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬರೀ ಸ್ಕಿನ್ ಅಂದ್ರೆ ಬರೀ ಮುಖ ಮಾತ್ರ ಅಲ್ಲ, ಹೋಲ್ ನಿಮ್ಮ ಬಾಡಿನೇ ವೈಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಈ ಒಂದು ಇಂಜೆಕ್ಷನ್ ತಗೊಳ್ಳಿಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ ನೋಡೋಣ. ಸೊ ಒಂದು ಇಂಜೆಕ್ಷನ್ ನಿಮ್ಗೆ 1 ವೀಕ್ ಅಲ್ಲಿ ಫಸ್ಟ್ ಇಂಜೆಕ್ಷನ್ ತಗೊಂತಿರಲ್ಲ, ಆ ಒಂದು ಇಂಜೆಕ್ಷನ್ ಗೆ ನಿಮ್ಗೆ 30,000 to 40,000 ವರೆಗೂ ಕೂಡ ನಿಮ್ಗೆ ಸಿಗುತ್ತೆ. ಓಕೆನಾ. ಅಂದ್ರೆ ಅಷ್ಟು ಕ್ವಾಲಿಟಿಯಲ್ಲಿ ನಿಮ್ಗೆ ಸಿಗುತ್ತೆ, ಅದು ನೀವೇ ಚೂಸ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. 30,000 to 40,000 ವರೆಗೂ ಕೂಡ ಒಂದೊಂದು ಇಂಜೆಕ್ಷನ್ ಬರುತ್ತೆ ಅಂತ ನಿಮಗೆ ಎಷ್ಟೊಂದು ಸೆಷನ್ ಅಷ್ಟೊಂದು ನಿಮಗೆ ಎಷ್ಟೊಂದು ಸೆಷನ್ಸ್ ಸಿಗುತ್ತೆ. ಓಕೆನಾ. 30 ಮಿಲಿಗ್ರಾಮ್ಸ್ ಈಗ 30 ಮಿಲಿಗ್ರಾಮ್ಸ್ ಟು 40 ಮಿಲಿಗ್ರಾಮ್ಸ್ ಡೋಸ್ ನಿಮ್ಮ ಸ್ಕಿನ್ ಗೆ ಅದನ್ನ ನಿಮ್ಗೆ ಇಂಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಷ್ಟು ಡೋಸ್ ನಿಮ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಇಂಜೆಕ್ಷನ್ ಆಗುತ್ತೆ. ಸೊ ನಿಮ್ಗೆ ಓವರ್ ಆಲ್ ನಿಮ್ಮ ಕಾಸ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು ಅರೌಂಡ್ ಲ್ಯಾಕ್ ಮೇಲೆ ನಿಮ್ಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಹತ್ರ ತುಂಬಾ ದುಡ್ಡಿದೆ, ನಿಮ್ಗೆ ತುಂಬಾ ನೀಡ್ ಇದೆ, ನೀವು ತುಂಬಾ ಬೆಳ್ಳಗಾಗ್ಬೇಕು, ಸೊ ನಿಮ್ಗೆ ತುಂಬಾ ನೀಡ್ ಇದೆ ಅಂತ ಹೇಳಿದ್ರೆ ಮಾತ್ರ ಈ ಒಂದು ಆಪ್ಷನ್ ಗೆ ನೀವು ಹೋಗಿ. ಅದರ್ವೈಸ್ ತುಂಬಾ ನಿಮ್ಗೆ ಹಣನ ಕೂಡಿಟ್ಟಿರ್ತೀರಾ, ಯಾವ್ದೊಂದು ಪರ್ಪಸ್ ಅಂತ ಇಟ್ಟಿರ್ತೀರಾ, ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದನ್ನ ಬ್ಯಾಡ್ಬೇಡಿ ಅಂತ ನನ್ನ ಪರ್ಸನಲ್ ಒಪಿನಿಯನ್ ನಾನು ಹೇಳ್ತೀನಿ. ಇವನ್ ಡಾಕ್ಟರ್ಗಳನ್ನು ಅಷ್ಟು ಇವನ್ ಡಾಕ್ಟರ್ಸ್ ಕೂಡ ಹಾಗೇನೆ ಹೇಳುವಂತದ್ದು. ಸೊ ಓವರ್ ಆಲ್ ಆಗಿ ಈ ಒಂದು ಇಂಜೆಕ್ಷನ್ ಬಗ್ಗೆ ಏನ್ ಹೇಳೋದಾದ್ರೆ, ಸೊ ಈ ಇಂಜೆಕ್ಷನ್ ಪರ್ಮನೆಂಟ್ ಆಗಿ ನಿಮಗೆ ರಿಸಲ್ಟ್ ಕೊಡೋದಿಲ್ಲ, ಅಂದ್ರೆ ಎಲ್ರಿಗೂ ಕೂಡ ಕೊಡೋದಿಲ್ಲ, ಡಿಪೆಂಡ್ ಆಗಿರುತ್ತೆ. ಸೊ ಕೆಲವರಿಗೆ ಕೊಡಬಹುದು, ಕೆಲವರಿಗೆ ಕೊಡ್ದೇನು ಕೂಡ ಇರ್ಬೋದು, ಮತ್ತೆ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಓಕೆನಾ. ಅಂದ್ರೆ ಡಿಪೆಂಡ್ ಆಗಿರುತ್ತೆ, ಕೆಲವರಿಗೆ ತುಂಬಾ ಓವರ್ ಆಗಿ ಸೈಡ್ ಎಫೆಕ್ಟ್ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಸೈಡ್ ಎಫೆಕ್ಟ್ ಆಗಿರುತ್ತೆ ಹೆಲ್ತ್ ಮೇಲೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಡಾಕ್ಟರ್ ಅದ್ರ ಬಗ್ಗೆ ನೀಟಾಗಿ ನಿಮ್ಮ ಬಾಡಿನ ನಿಮ್ಮನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಆದ್ಮೇಲೆ ಅವ್ರು ನಿಮ್ಗೆ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಕಾಸ್ಟ್ ಪ್ರೈಸ್ ಅಲ್ಲಿ ಬಂದಾಗ ನಿಮ್ಮ ಹತ್ರ ಚೆನ್ನಾಗಿ ದುಡ್ಡಿತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಟ್ರೀಟ್ಮೆಂಟ್ ನ ತಗೋಬಹುದು, ಅದರ್ವೈಸ್ ತಗೊಳ್ಳಿಕ್ಕೆ ಹೋಗಬೇಡಿ. ಸೊ ನೀವು ಸ್ಕಿನ್ ಕೇರ್ ರೂಟೀನ್ ನೀವು ಚೆನ್ನಾಗಿ ನೀವು ಮೇಂಟೈನ್ ಮಾಡಿ ಸಾಕು. ಲೈಕ್ ಮಾಯಿಶ್ಚರೈಸರ್ ಹಚ್ಚೋದು, ಸನ್ಸ್ಕ್ರೀನ್ ಅಪ್ಲೈ ಮಾಡೋದು. ಸೊ ಇದನ್ನ ನೀವು ನೀಟಾಗಿ ಮೇಂಟೈನ್ ಮಾಡ್ಕೊಂತ ಬಂದ್ರೆ ಅಂತ ಹೇಳಿದ್ರೆ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ನೀವು ಡಾರ್ಕ್ ಇದ್ರೂ ಪರವಾಗಿಲ್ಲ, ನಿಮ್ಮ ಸ್ಕಿನ್ ಹೆಲ್ತ್ ತುಂಬಾ ಚೆನ್ನಾಗುತ್ತೆ. ಓಕೆನಾ. ಯಾರೆಲ್ಲ ಈ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರಿ ಅಲ್ವಾ, ಐ ಹೋಪ್ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಡಾಕ್ಟರ್ ಕೂಡ ನೀವು ತಗೊಳ್ಳಿ ಅಂತ ಹೇಳಿ ನಿಮ್ಗೆ ಕನ್ವೀನಿಯನ್ಸ್ ಮಾಡೋದಿಲ್ಲ, ಅಂದ್ರೆ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಓಕೆನಾ. ಸೊ ಡಾಕ್ಟರ್ ಹತ್ರ ಅವರೇ ಪೇಷಂಟ್ ಓನ್ ಆಗಿ ಹೋಗಿ ನಮ್ಗೆ ಬೇಕು ಅಂತ ಹೇಳಿದ್ರೆ ಮಾತ್ರ ಮಾಡಿಸ್ಕೊಂತಾರಂತೆ. ಅದರ್ವೈಸ್ ಡಾಕ್ಟರ್ ಯಾವ್ದೇ ಡಾಕ್ಟರ್ ಆದ್ರೂ ಕೂಡ ನೀವು ತಗೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಡೋದಿಲ್ಲ. ಅಂಡ್ ನೀವು ಕೇಳಬಹುದು ಮತ್ತೆ ಸೆಲೆಬ್ರಿಟೀಸ್ ಗಳೆಲ್ಲ ಹೇಗೆ ತಗೊಂಡಿದ್ದಾರೆ ಅಂತ ಹೇಳಿ. ಸೊ ಎಲ್ಲಾ ಸೆಲೆಬ್ರಿಟೀಸ್ ಗಳೇನು ತಗೊಂಡಿದ್ದಾರೆ ಅಂತ ಹೇಳಿ ಬರೋದಿಲ್ಲ, ಸಮ್ ಸೆಲೆಬ್ರಿಟೀಸ್ ಗಳು ತಗೊಂಡಿದ್ದಾರೆ. ಸೊ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಆಗಿಲ್ಲ. ಮತ್ತೆ ಹೇಗೆ ಮೇಂಟೈನ್ ಮಾಡಬೇಕು ಇಂಜೆಕ್ಷನ್ ತಗೊಂಡಾದ್ಮೇಲೆ, ಸೊ ಹೇಗೆ ರುಟೀನ್ ಫಾಲೋ ಮಾಡಬೇಕು ಅಂತ ಹೇಳಿ ಆ ಒಂದು ಗೈಡೆನ್ಸ್ ಕೂಡ ಇರುತ್ತೆ. ಸೊ ಇದೆಲ್ಲ ಈಗ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ಸೊ ಅವರು ತಗೊಳ್ಳೇಬೇಕು, ನೀಡ್ ಇದ್ದೇ ಇರುತ್ತೆ ಅವರಿಗೆ. ಮತ್ತೆ ಅದೇ ರೀತಿನಲ್ಲಿ ಅವ್ರಿಗೆ ಕಾಸ್ಟ್ ಕೂಡ ಅಂದ್ರೆ ಒಂದು ಫಿನಾನ್ಷಿಯಲಿ ಅವರು ಚೆನ್ನಾಗಿ ಕೂಡ ಇರ್ತಾರೆ. ಸೊ ಹಾಗಾಗಿ ಅದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನಾರ್ಮಲ್ ಕಾಮನ್ ಪೀಪಲ್ ನೀವೇನಾರ ಹೋಗಿ ತಗೊಂತೀರಾ ಅಂತ ಹೇಳಿದ್ರೆ ಆಫ್ಟರ್ ಈ ಒಂದು ಕೋರ್ಸ್ ಮುಗಿಯೋವರೆಗೂ ಕೂಡ, ಅಂದ್ರೆ ಆಫ್ಟರ್ ಈ ಒಂದು ಕೋರ್ಸ್ ಮುಗ್ದಾದ್ಮೇಲೂ ಕೂಡ ನೀವು ಪ್ರಾಪರ್ ಆಗಿ ಡಾಕ್ಟರ್ ಹೇಳುವಂತ ಗೈಡೆನ್ಸ್ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಓಕೆನಾ. ಅದು ಎಷ್ಟು ವರ್ಷ ಆಗಿರ್ಬೋದು ಅಥವಾ ಅದು ಡಿಪೆಂಡ್ ಆಗಿರುತ್ತೆ, ಹೇಳಿ ಬರೋದಿಲ್ಲ ಅಂತೆ. ಸೊ ಅದನ್ನ ನೀವು ನೀಟಾಗಿ ಮೇಂಟೈನ್ ಮಾಡ್ತೀರಾ, ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಹೋಗಿ ಡಾಕ್ಟರ್ನ ಪ್ರಿಸ್ಕ್ರೈಬ್ ಸೊ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದು. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅವ್ರು ತುಂಬಾ ಎಕ್ಸ್ಪರ್ಟ್ ಆಗಿರ್ಬೇಕು, ಕ್ವಾಲಿಫೈಡ್ ಇರುವಂತ ಡಾಕ್ಟರ್ ಆಗಿರ್ಬೇಕು. ಅಂತವ್ರು ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಊರ್ನಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದು. ಅದರ್ವೈಸ್ ತುಂಬಾ ಮಿಸ್ಲೀಡಿ, ತುಂಬಾ ಮಿಸ್ಗೈಡ್ ಮಾಡುವಂತ ತುಂಬಾ ನಿಮ್ಗೆ ಆಪ್ಷನ್ಸ್ ಗಳು ಸಿಗತ್ತೆ. ಸೊ ದಯವಿಟ್ಟು ಯಾರು ಕೂಡ ಅದಕ್ಕೆ ನೀವು ಮರಳಾಗ್ಲಿಕ್ಕೆ ಸೊ ಯಾರು ಕೂಡ ನೀವು ಅದಕ್ಕೆ ತುಂಬಾ ಮರಳಾಗಬೇಡಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಸುಮಾರು ಡಾಕ್ಟರ್ ಕೂಡ ಮಿಸ್ಗೈಡ್ ಮಾಡುವಂತದ್ದು ಇದಾರಂತೆ. ಓಕೆನಾ. ಸೊ ಈಗ ಅವರು ತುಂಬಾ ಎಕ್ಸ್ಪರ್ಟ್ ಆಗಿದಾರೋ ಇಲ್ಲ ಅಂತ ಹೇಳಿ ಗೊತ್ತಾಗುದಿಲ್ಲ. ನಿಮ್ಮ ಏರಿಯಾದಲ್ಲಿ ಏನ್ ಹಾಸ್ಪಿಟಲ್ ಅಥವಾ ಏನ್ ಬಿಲ್ಡಿಂಗ್ ಇದೆ ನಿಮ್ಗೆ ಗೊತ್ತಿರುತ್ತೆ, ತುಂಬಾ ವರ್ಷದಿಂದ ಡಾಕ್ಟರ್ ಇದಾರೋ ಅಥವಾ ರೀಸೆಂಟ್ ಆಗಿದಾರೋ. ಸೊ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ. ಸೊ ನೋಡಿ ನೀಟಾಗಿ ತಗೊಳ್ಳಿ, ನಿಮ್ಗೆ ನೀಡ್ ಇತ್ತು ಅಂತ ಹೇಳಿದ್ರೆ. ಓಕೆನಾ. ಬಟ್ ಪರ್ಮನೆಂಟ್ ಆಗಿ ಸಿಗೋದು ಡೌಟ್ ಅಂತ ಹೇಳಿದಾರೆ ಡಾಕ್ಟರ್. ಓಕೆನಾ. ಡಿಪೆಂಡ್ ಆಗಿರುತ್ತೆ. ಸೊ ಲಕ್ ಇದ್ರೆ ನಿಮ್ಗೆ ಪರ್ಮನೆಂಟ್ ಆಗಿ ಫುಲ್ ಶೇಡ್ಸ್ ಆಗ್ಬೋದು ಅಥವಾ ನಿಮ್ಗೆ 2 to 3 ಶೇಡ್ಸ್ ಅಲ್ಲಿ ನಿಮ್ಗೆ ಸಿಗ್ಬೋದು. ಸೊ ಓವರ್ ಆಲ್ ಡಾಕ್ಟರ್ ಅಂತೂ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಓಕೆನಾ. ಸೊ ಯಾರಿಗೆಲ್ಲ ಈ ಒಂದು ಇಂಜೆಕ್ಷನ್ ಬಗ್ಗೆ ಒಂದು ಡೌಟ್ ಇತ್ತು, ಟ್ರೀಟ್ಮೆಂಟ್ ತಗೋಬೇಕು ಅಂತ ಅನ್ಕೊಂಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ಐ ಹೋಪ್ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಇದೇ ರೀತಿ ವಿಡಿಯೋಸ್ ನೋಡ್ಬೇಕು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.